ನೋಡಿ, ಒಂದು ಡಿಫ್ರೆಂಟಾಗಿ ಚಾಟ್ ಅಥವಾ ಸ್ನ್ಯಾಕ್ಸ್ ಯಾವುದಾದ್ರೂ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 2 ಮೆಕ್ಕೆಜೋಳದ್ದು ನಾನಿವತ್ತು ಒಂದು ಚಾಟ್ಸ್ ಅಥವಾ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಸಾಯಂಕಾಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಕ್ಕಳಿಗೊಮ್ಮೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ಅದೇ ರೀತಿ ನಿಮ್ಮ ಮಕ್ಕಳು ಇಷ್ಟಪಡ್ತಾರೇನೋ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, 2 ಮೆಕ್ಕೆಜೋಳನ ನಾನಿಲ್ಲಿ ತೊಗೊಂಡಿದ್ದೇನೆ. 2 ಮೆಕ್ಕೆಜೋಳನ ತೆನೆಯಿಂದ ಬಿಡಿಸ್ಕೊಂಡು ಕುಕ್ಕರಲ್ಲಿ ಕುದಿಸ್ಕೊಂಡಿದ್ದೇನೆ. ನಾನು ಒಂದು ಚೂರು ಉಪ್ಪು ಹಾಕಿ ಕುದಿಸಿದ್ದೇನೆ. ಇವನ್ನ ಫ್ರೈ ಮಾಡಿಲ್ಲ, ಏನಿಲ್ಲ. ನೋಡಿ, ಈ ಥರ ನಮಗೆ ಇದಾಗಬೇಕು. ಕುದ್ದಿದೆ ಇದು ಚೆನ್ನಾಗಿ. 3 ವಿಜಿಲನ್ನು ಬರ್ಸ್ಕೊಂಡಿನಿ ನಾನು. ಚೆನ್ನಾಗಿ ಕುದಿಸ್ಕೊಂಡು ಎತ್ತಿಟ್ಟಿರೋ ಅಂಥದ್ದು. ಇದು ಹಸಿದಲ್ಲ. ನೋಡಿ, ಇಲ್ಲಿ ನಾನೀಗ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ. ಇಲ್ಲಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾಯಿಲಿ ಈಗ ಚೆನ್ನಾಗಿ. ನೋಡಿ, ಎಣ್ಣೆ ಕಾದ ನಂತರ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಎಲ್ಲ ಕಾದಿದೆ. ಇದಕ್ಕೆ ಈಗ ಸಣ್ಣದಾಗಿ ಹೆಚ್ಚಿಟ್ಟಿರೋವಂಥದ್ದು 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕ್ಯಾಬೇಜನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ನಾವೀಗ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲಿ. ಇದರೊಟ್ಟಿಗೆ ಇನ್ನೊಂದು ಕೂಡ ಸೇರಿಸ್ತೇನೆ. ನೋಡಿ, ಇದಕ್ಕೆ ಒಂದು ಚೂರು ಕ್ಯಾಪ್ಸಿಕಮ್, ಒಂದು ಫುಲ್ ಹಾಕಿಲ್ಲ, ಅದರಲ್ಲಿ ಅರ್ಧ ಹಾಕಿದ್ದೇನೆ. ಇದು ಎಷ್ಟು ಈಗ ಎಣ್ಣೆ ಒಳಗಡೆ ನಮಗೆ ಫ್ರೈ ಆಗಬೇಕು. ಇದರೊಟ್ಟಿಗೆ ಇನ್ನೂ ಒಂದು ಸೇರಿಸ್ತಾ ಇದ್ದು. ನೋಡಿ, ಸ್ವಲ್ಪ ಬೀನ್ಸ್ ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ನಾನು ಮಕ್ಕಳಾದರೆ ತಿಂತಾರಲ್ಲ, ಎಲ್ಲ ಥರ ತರಕಾರಿ ಹಾಕಿ ಮಾಡಿಕೊಡ್ಬೇಕಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಎಲ್ಲವನ್ನು ಈಗ ಚೆನ್ನಾಗಿ ಫ್ರೈ ಆಗಲಿ ನಮಗೆ. ನೋಡಿ, ಸ್ವಲ್ಪ ಫ್ರೈ ಆದಮೇಲೆ 1 ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಕಾಯಿ ಮೆಣಸು ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಆಪ್ಷನಲ್ ಅದು ಕೂಡ ನಿಮಗೆ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಇನ್ನೂ ಫ್ರೈ ಆಗಬೇಕು, ಮೆತ್ತಗಾಗಬೇಕು. ನೋಡಿ, ಬೇಗ ಫ್ರೈ ಆಗುತ್ತೆ ಅಂತೇಳಿ ಒಂಚೂರು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ನಾನು ಆವಾಗಲೇ ಮೆಕ್ಕೆಜೋಳ ಬೇಯಿಸುವಾಗ ಕೂಡ ಹಾಕಿದ್ದೀನಿ. ಈಗ ಒಂಚೂರು ಹಾಕಿದ್ದೀನಿ. ನೋಡಿ, ಒಂದಿಷ್ಟು ಫ್ರೈ ಆಗಿದೆ, ಸಾಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ, ಜಾಸ್ತಿ ಬೇಡ. ನೋಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೇಪರ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಪೌಡರ್ ಇಲ್ಲ ಅನ್ನೋರು ಲಿಂಬೆ ರಸ ಹಾಕ್ಕೊಳ್ಳಿ. ಸ್ಪೈಸಿ ಆಗಿರಲಿ ಅಂಥೇಳಿ ಸ್ವಲ್ಪ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಹಳದಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಒಂದೂವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ನಾವು ಬೇಯಿಸಿ ಏನು ಕಾಳು ಎತ್ತಿಟ್ಕೊಂಡಿದ್ದೀವಿ ಇದರೊಳಗಡೆ ನೀರೆಲ್ಲ ಬಸದು ಹಾಕ್ಕೊಳ್ಳಿ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಚೆನ್ನಾಗಿ. ನೋಡಿ, ಈ ಥರ ಮಕ್ಕಳಿಗೆ ಒಂದು ಸರ್ತಿ ಮಾಡಿಕೊಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ, ಈಗ ಗ್ಯಾಸನ್ನು ಹೈ ಫ್ಲೇಮ್ ಇಟ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಡಿ ಎಲ್ಲವನ್ನು ಹೊಂದೋ ರೀತಿ. ನೋಡಿ, ನಾವು ಯಾವ್ಯಾವ ಥರ ಎಲ್ಲ ಥರ ಮಾಡಿರ್ತೀವಿ. ಮೆಕ್ಕೆಜೋಳ ಸುಟ್ಟು ಬೇಯಿಸಿ ಹಾಕಿ ಮಾಡಿ ತಿಂದಿರ್ತೀವಿ. ಈ ಥರ ಒಂದು ಸತಿ ನೀವು ಚಾಟ್ಸ್ ಅಂತೇಳಿ ಮಾಡ್ಕೊಂಡು ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕಂತೂ ಇನ್ನೂ ಒಳ್ಳೆಯದು ಸ್ನೇಹಿತರೆ. ಈಗ ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಕ್ಯಾರೆಟನ್ನು ತುರಿದಿಟ್ಟಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡಿಬಿಡ್ತೇನೆ. ಇದು ತುರಿದಿಟ್ಟಿರೋಂಥ ಕ್ಯಾರೆಟ್ ಅಲ್ವಾ, ಅದಕ್ಕಾಗಿ ಮೇಲ್ಗಡೆನೇ ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೇನೆ. ನೋಡಿ, ಕೊತ್ತಂಬರಿ ಸೊಪ್ಪು ಇದು ಕೂಡ ಹಾಕೊಂಡ್ಬಿಟ್ಟೆ. ಈಗ ಇದನ್ನು ನಾನೀಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ, ಈಗ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಸ್ವೀಟ್ ಕಾರ್ನ್ದು ಚಾಟ್ಸ್ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನಾನಂತೂ ಟೇಸ್ಟ್ ಮಾಡಿ ನೋಡಿದೆ ಸ್ನೇಹಿತರೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ಥರ ಮಕ್ಕಳಿಗೂ ಮಾಡಿ ಕೊಡಿದ್ದು. ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಯಾವ್ಯಾವ ಥರ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಮಾಡ್ಕೊಂಡು ತಿನ್ನಿ. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.